ನಾನು ಕೇವಲ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಆಗ್ತಾ ಇರುವಂತ ಒಂದು ಅನ್ಯಾಯದ ಬಗ್ಗೆ ಮಾತ್ರ ನಾನು ಬೆಳಕನ್ನು ಚೆಲ್ತಾ ಇರುವಂತದ್ದು. ಬೆಂಗಳೂರು ಇಡೀ ನಮ್ಮ ಕರ್ನಾಟಕಕ್ಕೆ ರಾಜಧಾನಿ. ಬೆಂಗಳೂರಿಗೆ ಅತಿ ಹೆಚ್ಚಾಗಿ ಅಮೌಂಟ್ ಅನ್ನು ಕೊಡಬೇಕು, ಅದರಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದಾಗ ಅಂದರೆ ಬೆಂಗಳೂರಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಕೇವಲ 10ರಿಂದ 12% ಇಲ್ಲಿ 100 ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಅಲ್ಲಿ 10 ರೂಪಾಯಿ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು. ಅಂದರೆ ಇನ್ನು ಅಭಿವೃದ್ಧಿ ಅನ್ನೋದು ಯಾವತ್ತಿಗೂ ನಾವು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಇದೇ ರೀತಿ ಹಿಂದುಳಿದ ಭಾಗವಾಗಿ ಉಳಿಯುವಂಥ ಒಂದು ಪರಿಸ್ಥಿತಿ ಮುಂದೆ ಬರೆಯುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ನಾನು ಇನ್ನೂ ವಿವರವಾಗಿ ಹೆಚ್ಚಾಗಿ ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಬರೋ ದಿನಗಳಲ್ಲಾದರೂ ಕೂಡ ಈ ಭಾಗಕ್ಕೆ ಏನು ಆದ್ಯತೆ ಕೊಡ್ತಾ ಇದ್ದೀವೋ ಬರೋ ಒಂದು 3-4 ವರ್ಷ 5 ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡೋದ್ರ ಮೂಲಕ ಎಲ್ಲ ಇಡೀ ನಮ್ಮ ರಾಜ್ಯ ಕೂಡ ಅಭಿವೃದ್ಧಿ ಹಂತದಲ್ಲಿ ಇದೆ ಅಂತೇಳಿ ಒಂದು ಒಳ್ಳೆಯ ಸಂದೇಶ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿ ಅಂತೇಳಿ ಹೇಳ್ತಾ, ಯಾಕಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ, ಶಿಕ್ಷಣ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ನಾವು ತೀರಾ ಹಿಂದುಳಿದಿದ್ದೀವಿ. ಬಳ್ಳಾರಿಯಲ್ಲಿ ನನ್ನ ನಿವಾಸದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಕ್ಷೇತ್ರನೇ ಬರುತ್ತೆ. ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ರೈತರು ಗಾಡಿಗಳನ್ನ ನಿಲ್ಲಿಸಿಬಿಟ್ಟು ಅವರ ಗೋಳನ್ನ ನಾವು ಕೇಳ್ತಾ ಇದ್ರೆ ಕೆಲವೊಂದ್ಸಲ ನಿಜವಾಗ್ಲೂ ಕೂಡ ಅಲ್ಲೇ ಕಣ್ಣೀರು ಬರುವಂತ ಒಂದು ಪರಿಸ್ಥಿತಿ. ಇವತ್ತು ಮಿರ್ಚಿ ರೈತರಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಆಗ್ಬಿಟ್ಟಿದೆ, ಆದರೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಗಣೇಶ್ ಬಹಳ ನೀಟಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ದಯಮಾಡಿ ಬಳ್ಳಾರಿ, ವಿಜಯನಗರ, ಗಂಗಾವತಿಯ ಸುತ್ತಮುತ್ತಲ ಇರುವಂತ ರೈತರ ಒಂದು ಗೋಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳು, ಗೋಡೌನ್ಗಳು ಇಲ್ಲದೆ ಇರೋ ಕಾರಣ ಕಳೆದ ವರ್ಷ ಬೆಳೆಯನ್ನು ಏನು ಅವರು ಸ್ಟಾಕ್ ಇಟ್ಟಿದ್ದಾರೋ ಇನ್ನು ಅದರಲ್ಲಿ ಅರ್ಧ ಸ್ಟಾಕ್ ಹಾಗೇ ಇದೆ. ಮತ್ತು ಈ ಸಲ ಬೆಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಇವತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ಕರ್ನಾಟಕ ರಾಜ್ಯದ ಮಿರ್ಚಿ ರೈತರಿಗೆ ಸಹಾಯ ಮಾಡಬೇಕಂತ ಕೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೇಂದ್ರ ಸಚಿವರಿಗೆ ಲೆಟರ್ ಬರೆದಿದ್ದಾರೆ. ಆ ವಿಷಯದಲ್ಲಿ ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಿರ್ಚಿ ರೈತರ ಒಂದು ಸಹಾಯಕ್ಕೆ ಈ ಬಾರಿ ಬರಲೇಬೇಕು. ಇಲ್ಲ ಅಂತಂದ್ರೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಗಣೇಶ್ ಅವರು ಹೇಳಿದಾಗೆ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ, ಈ ವಿಷಯದಲ್ಲಿ ಗಣೇಶ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅದನ್ನ ತಾವು ರೆಕಾರ್ಡ್ ಮೂಲಕ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಅದನ್ನ ಬಗೆಹರಿಸಬೇಕು ಅಂತೇಳಿ ನಾನು ಆ ಕಂಪ್ಲಿ ಭಾಗದ ಮತ್ತು ಬಳ್ಳಾರಿ, ವಿಜಯನಗರ ಮಿರ್ಚಿ ರೈತರ ಪರವಾಗಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದೇ ಒಂದು ರೀತಿಯಲ್ಲಿ ನಮ್ಮ ಕೊಪ್ಪಳ ಯೂನಿವರ್ಸಿಟಿ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಯೂನಿವರ್ಸಿಟಿಯನ್ನು ಮುಚ್ಚಲ್ಲ ಅಂತೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಆದರೆ ಕೊಪ್ಪಳ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಅವರು ಮುಚ್ಚಿಲ್ಲ ಅಂತಂದ್ರೂ ಕೂಡ ಮುಚ್ಚೋಗೋ ಸ್ಥಿತಿ ಬಂದಿದೆ. ಸುಮಾರು 40 ಕಾಲೇಜುಗಳು ಕೊಪ್ಪಳ ಯೂನಿವರ್ಸಿಟಿ ವ್ಯಾಪ್ತಿಗೆ ಬರ್ತಾ ಇರುವಂತದ್ದು. 16,000 ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳನ್ನೋದು ಏನೂ ಇಲ್ಲ. ಇವತ್ತು ನಾನು ಅಲ್ಲಿ ಹೋಗಿ ಕಂಡಾರ ವೈಸ್ ಚಾನ್ಸಲರ್ ಅಲ್ಲಿ ರವಿ ಅವರು ಅಂತೇಳಿ ಅವ್ರ ಜೊತೆಯಲ್ಲಿ ಹೋಗಿ ಮಾತಾಡಿದಾಗ ಅಲ್ಲಿ ಬಿಲ್ಡಿಂಗ್ ಬಿಟ್ರೆ ಯಾವುದೇ ಒಂದು ಸವಲತ್ತುಗಳು ಕೂಡ ಇಲ್ಲ. ಹಾಗಾಗಿ ಸರ್ಕಾರ ಮುಚ್ಚೋದಿಲ್ಲ ಅನ್ನೋದಕ್ಕಿಂತ ಕೂಡ ಯೂನಿವರ್ಸಿಟಿ ಮುಚ್ಚೋಗೋ ಸ್ಥಿತಿಗೆ ಬಂದಿರೋ ಕಾರಣ ನಮ್ಮ ಶಿವರಾಜ್ ಸಂಗಡಿಗೆ ಸಹೋದರ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ದಯಮಾಡಿ ಕೊಪ್ಪಳ ಯೂನಿವರ್ಸಿಟಿ ಬಗ್ಗೆ ಗಮನ ಹರಿಸಿ ಇವತ್ತು ಎಲ್ಲ ಸಚಿವರ ಜೊತೆ ಮಾತಾಡಿ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಆ ಯೂನಿವರ್ಸಿಟಿ ಒಂದು ಒಳ್ಳೆಯ ಸ್ಥಿತಿಗೆ ಬರುವಂತ ಒಂದು ವಿಚಾರಕ್ಕೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಂತ ಹೇಳ್ತಾ